ವಿಷಯ ಏನಂದ್ರೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ವೆರಿ ಇಂಟೆನ್ಸ್ ಗೇಮ್ ಬಟ್ ಹಿ ಈಸ್ ಈಟಿಂಗ್ ಕಡ್ಲೆ. ತುಂಬ ಜನ ಇದ್ದಾರೆ ಬಿಕಾಸ್ ಇಟ್ಸ್ ಈದ್ ಆಯ್ತಾ. ಸೊ ಐ ವಿಲ್ ಶೋ ಯು ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಓಕೆ ಓಕೆ ಗಾಯ್ಸ್, ಐ ಆಮ್ ಗೋಯಿಂಗ್. Hello, welcome back to my YouTube channel. ಓಕೆ, ಇವತ್ತು ವಿಷಯ ಏನಂದರೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಆ್ಯಂಡ್ ಅವ್ರು ಬರ್ತಿರೋದು ದುಬೈಯಿಂದ. ಸೊ ಯಾಕೆ ಬರ್ತಿದ್ದಾರೆ ಅಂದರೆ ಇವಾಗ ಇಲ್ಲಿ ಈದ್ ಹಾಲಿಡೇಸ್ ನಡೀತಾ ಇದೆ, ನಮಗೂ ಇವತ್ತಿಂದ ಈದ್ ಹಾಲಿಡೇ ಸ್ಟಾರ್ಟ್ ಆಗ್ತಿದೆ. ಸೊ ಅವ್ರು ಬಂದ ನಂತರ ತುಂಬಾ ಫನ್ ಇರುತ್ತೆ, ನಾವು ತುಂಬ ಕಡೆ ಎಲ್ಲ ಸುತ್ತಬೇಕಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಅವರು ಇವಾಗ ಅಷ್ಟೇ ಜಸ್ಟ್ ಬಂದರು, ಕೆಳಗಡೆ ಇದ್ದಾರೆ. ಸೊ ಎಂಟರ್ ಆಗ್ತಾರೆ. ಸೊ ಲೆಟ್ಸ್ ಸಿ ಯಾರು ಬರ್ತಿದ್ದಾರೆ ಅಂತ, ಆಯಿತಾ. ಸ್ಟೇ ಟ್ಯೂನ್. ನೋಡಿ ಪ್ರಿಪರೇಷನ್ಸ್ ಆಗ್ತಿದೆ. ಓಕೆ, ಅವ್ರು ಬಂದರು, ಲೆಟ್ಸ್ ಗೋ. ವೆಲ್ಕಮ್ 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 ಪ್ಲೀಸ್ ವೆಲ್ಕಮ್ ವೆಲ್ಕಮ್. ಬಲಿ 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 ನೀನು ಆಮೇಲೆ ಬಂದಿದೆ. ವೆಲ್ಕಮ್ ಮತ್ತೆ ಬಿದ್ದೆ ಬರ್ತೇವೆ. ವೆಲ್ಕಮ್ ವೆಲ್ಕಮ್. ಸಾರಿಕಾ मेरे को कोड़ा पर अड़का लोड़ा होता ಎಲ್ಲ ಗೊರಕ್ಕೆ ಹೊಡಿತಾ ಇದ್ದಾರೆ, ಲೈಕ್ ಸ್ಲೀಪಿಂಗ್. ನಾವೆಂತ ಮಾಡೋದು? ಮತ್ತೆ ಸಿಗುವ. ಹ್ಯಾಪಿ ಕಾಲ್. ಓಕೆ, ನಾವು ಮೊನ್ನೆ ಮನೆಯಲ್ಲಿ ನಮ್ಮ ವ್ಲಾಗ್ ಇತ್ತು, ಆಮೇಲೆ ವ್ಲಾಗ್ ಇದು ಪತ್ತೇವೇ ಇಲ್ಲ. ವಿಷಯ ಏನಂದರೆ ಅವ್ರ ಮನೆಗೆ ಬಂದಿದ್ರು, ನಾವು ಹೊರಗಡೆ ಎಲ್ಲ ಅಷ್ಟು ಜಾಸ್ತಿ ಹೋಗಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಒಮಾನಲ್ಲಿ ಇಷ್ಟೊಂದು ಬಿಸಿಲಿರೋದ್ರಿಂದ ಹೊರಗಡೆ ಹೋಗೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನನ್ನ ಮಗನಿಗೂ ಹುಷಾರಿರಲಿಲ್ಲ, ಸೊ ಅದೆಲ್ಲ ಅಪ್ಸೆಟ್ ಎಲ್ಲ ಆಯಿತು. ಸೊ ಇವತ್ತು ಇಟ್ಸ್ ಥರ್ಡ್ ಡೇವಾ ಸೆಕೆಂಡ್ ಡೇವಾ ಏನೋ ಗೊತ್ತಿಲ್ಲ. ಹಾಂ, ನಾವು ಬರ್ಕಾಗೆ ಬಂದಿದ್ದೀವಿ. ನಿಮಗೆ ನೆನ್ಪುಂಟ ನನ್ನ ಪ್ರೀವಿಯಸ್ ಫಾರ್ಮ್ ಹೌಸ್ ವ್ಲಾಗಲ್ಲಿ ಇವಳನ್ನು ನಾವು ಒಂದು ಪ್ಯಾರಾಗ್ಲೈಡಿಂಗಲ್ಲಿ ಕಳಿಸಿದ್ವಿ, ನಿಮಗೆ ನೆನಪಿದೆಯಾ? ಸೊ ಅಲ್ಲಿ ನಾವು ಮತ್ತೊಂದು ಸಲ ಬಂದಿದ್ದೀವಿ ಬಿಕಾಸ್ ಆರ್ ಫ್ರೆಂಡ್ಸ್ ಆರ್ ಹಿಯರ್. ಆ್ಯಂಡ್ ನಾನು ಅವತ್ತು ಟ್ರೈ ಮಾಡಿಲ್ಲ, ನನ್ನ ಹಸ್ಬೆಂಡ್ ಟ್ರೈ ಮಾಡಲಿಲ್ಲ, ನನ್ನ ಸಿಸ್ಟರ್ ನಾವು ಟ್ರೈ ಮಾಡಿರಲಿಲ್ಲ. ಸೊ ನಾವು 3 ಜನ ಇವತ್ತು ಟ್ರೈ ಮಾಡಬೇಕು ಆ್ಯಂಡ್ ಪ್ಲಸ್ ನಮ್ಮ ಫ್ರೆಂಡ್ಸ್ ಬಂದವರು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಆರ್ ಹಿಯರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಆ್ಯಂಡ್ ತುಂಬ ಜನ ಇದ್ದಾರೆ ಬಿಕಾಸ್ ಇಟ್ಸ್ ಈದ್ ಆಯಿತಾ. ಸೊ ಐ ವಿಲ್ ಶೋ ಯು ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತೀನಿ. ಓಕೆ, ಲುಕ್ ಅಟ್ ದ ಕ್ರೌಡ್. ಇವತ್ತು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ಲಾಸ್ಟ್ ಟೈಮ್ ಬರುವಾಗ ಅಷ್ಟಿಲ್ಲ. ಆ್ಯಂಡ್ ಕ್ಯಾನ್ ಯು ಬಿಲೀವ್ ಇಟ್ಸ್ 5:30 ಆ್ಯಂಡ್ ಇಟ್ಸ್ ಸೋ ಡ್ಯಾಮ್ ಸನಿ. ನೋಡಿ, so hot, so hot. Yeah.
ನಂಗೆ ಜೀವದ ಮೇಲೆ ಆಸೆ ಉಂಟು ಕಣೆ, ಹೋಗಿ ಬರೋ ತನಕ ಸ್ವಲ್ಪ ಯಾ ಶೋರ್, ಆಲ್ ದ ಬೆಸ್ಟ್. ಒಂದು ಹೆಲ್ಪ್ ಮಾಡ್ತೀಯ ಪರಿ, ಜೀಪಿಗೆ ನಿನ್ನ ತಲೆನೋ ಹೋಗ್ತದೆ ಈಗ. ಅಲ್ಲ ಇದರಲ್ಲಿದ್ದಾರೆ ಮೈ ಸಿಸ್ಟರ್ ಇನ್ ಲಾ, ಸೊ ಅವ್ರಿಗೆ ಅಲ್ಲಿಂದ ಹಾಡ್ತಾರೆ, ಆಮೇಲೆ ನಾವು ಹಾಡ್ತೀವಿ. ದೇವರ ಕೈ ಮುಗಿಯೋದಿಲ್ಲ. ಓ ಮೈ ಗುಡ್ನೆಸ್, ಹೋಯ್ತು ಹೋಯ್ತು ಹೋಯ್ತು. ನೋಡಿ ಬಿದ್ರಲ್ಲಿ ಕಡಲೆ ಆಚೆ ಅವ್ರು ಜುಮ್ 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 ಮಾಡ್ಲಿಕ್ಕೆ ಬರಲ್ಲ. ready? Okay guys, I'm going. Wish me luck. ಹಲೋ. ಓಕೆ, ನಮ್ಮದು ಪ್ಯಾರಾಗ್ಲೈಡಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಗಂಟೆ ಒಂದು 8:20 ಸೊ ನಾವು ಇವಾಗ ಊಟ ಮಾಡ್ಲಿಕ್ಕಂತ ಬಂದಿದ್ದೇವೆ. ನಾನು ಯಾಕೆ ಆಚೆ ನೋಡ್ತಿದ್ದೇನೆ ಅಂದರೆ ಅಲ್ಲೊಬ್ರು ಇದ್ದಾರೆ, ಅವರು ನಮ್ಮನೆ ನೋಡ್ತಿದ್ದಾರೆ, ಅಂದರೆ ಅವರ ಗಾಡಿಯಲ್ಲಿ ನಾವು ಕುತ್ಕೊಂಡು ಮಾಡ್ತಾ ಇದ್ದೇವಲ್ಲ ವಿಡಿಯೋ, ಹಾಗೆ ನಮ್ಮನೆ ನೋಡ್ತಾ ಇದ್ದಾರೆ ಅಂತ ತೋರಿಸ್ತೇನೆ ನೋಡಿ. ಇವರು ಇದರ ಓನರ್ ಇವರು. ಇವಾಗ ವೆಯ್ಟ್ ಮಾಡ್ತಿರೋದು ಊಟ ಮಾಡಲಿಕ್ಕೆ. ಅಲ್ ಹವಾಜಿಗೆ ಬಂದಿದ್ದೇವೆ. ಮಸ್ಕತ್ತಲ್ಲಿ ಅಥವಾ ಒಮಾನಲ್ಲಿರೋರಿಗೆ ಗೊತ್ತಿರ್ಬೋದು, ಇಟ್ಸ್ ಒನ್ ಆಫ್ ದ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ಅ ಗೋ ಟು ಪ್ಲೇಸ್. ಎಂತ ಇಲ್ಲದಿದ್ದಾಗ ಗ್ರಿಲ್ ಎಲ್ಲ ತಿನ್ನೋದಕ್ಕೆ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಸೊ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಬಟ್ ಯಾಕೆ ಒಳಗೆ ಹೋಗಿಲ್ಲ ಅಂದರೆ ಜನ ತುಂಬ ಇದ್ದಾರೆ, ಸೊ 20 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಎಂತ ಸೆಕೆ ಇಲ್ಲಿ ಅಂದರೆ ಹೊರಗಡೆ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಗಾಡಿ ಒಳಗೆ ಬಂದು ಎ ಸಿಗೆ ಕೂತ್ಕೊಂಡಿದ್ದೀವಿ. ಬಟ್ ಅವರೆಲ್ಲ ಹೊರಗಡೆ ಇದ್ದಾರೆ. ತೋರಿಸ್ಬೇಕಾ ತೋರಿಸ್ತೀನಿ ನೋಡಿ. ಎಲ್ಲ ಸೈನ್ಯಗಳು ಹೊರಗಡೆ ಕೂತ್ಕೊಂಡಿದ್ದಾರೆ. ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಹೊರಗಡೆ ಇದ್ದಾರೆ. ನಮ್ಗಾಗುದಿಲ್ಲ, ಸೊ ನಾವು ಇಲ್ಲಿದ್ದೇವೆ. ಅದು ಕಮ್ಮೆನೆ ಬರ್ತಿದ್ದ ನಿಮ್ಮದೇವಾ? ನೋಡ್ರಿ ಇನ್ನೊಂದು ಹೇಳಬೇಕು, ನಾವು ಇದೆಲ್ಲ ಅಡಿಗೆ ಉಂಟಲ್ಲ ನೋಡಿ, ಬಿಸಿ ಉಂಟಲ್ಲ, ಇದೆಲ್ಲ ನಮ್ಮ ಗೆಸ್ಟ್ ಮಾಡಿದ್ದು. ಮತ್ತೆ ನೋಡಿ ಇದೆಲ್ಲ ನಮ್ಮ ಗೆಸ್ಟ್. ಇದೆಯಲ್ಲ, ಇದು ನಿಮ್ಮ ನೇಲ್ಸ್ ತೋರಿಸಿ. ನಾವಿವತ್ತು ತುಂಬ ಎಲ್ಲ ಕೆಲಸ ಮಾಡಿದ್ದೀವಿ. ಲುಕ್ ಎಟ್ ನೇಲ್ಸ್ ಆ್ಯಂಡ್ ಲುಕ್ ಎಟ್ ಮೈನ್. ಇದೆಲ್ಲ ಅವಳೇ ಮಾಡಿದ್ದು ನೇಲ್ ಆರ್ಟ್ ನೋಡಿ. ನಿಮಗೆ ಬುಕ್ಕಿಂಗ್ ಎಲ್ಲ ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ವಿ ಹ್ಯಾವ್ ದ ಬಾಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್, ಫಾಲೋ ಮಾಡ್ಬೋದು. ಅವರು ಸರ್ವಿಸ್ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಚೆಂದ ಕಾಣ್ತಿದೆಯಲ್ಲ ಇವರು, ಅಂಗಿಯಲ್ಲಿ ಚೆಂದ ಕಾಣ್ತದೆ ನೋಡಿ. ಆಮೇಲೆ ನೋಡಿ, ಅವ್ರು ಮಾತಾಡೋದು ಕಮ್ಮಿ, ಅಡಿಗೆ ಜಾಸ್ತಿ. ಓಕೆ, ನಾನು ಮಾತಾಡೋದು ಕಮ್ಮಿ ಅಂತ ಹೇಳಿದ್ರೆ ಭೂಲೋಕದಲ್ಲಿ ಇನ್ನೊಂದು ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ಬೋದು. ಆಲ್ರೆಡಿ ಮುಗಿತಾ ಇಲ್ಲ ಒಂದು ಟ್ರಂಪ್ ಇದು. ಹೌದು, ಇನ್ನೊಂದು ಶುರು ಆಗ್ಬೋದು. ನಾನು ಆ್ಯಕ್ಚುಲಿ ಬಂದದ್ದು ಮಗು ಇದು ರೆಡಿ ಆಯ್ತಾ ಅಂತ ನೋಡಲಿಕ್ಕೆ ಉಂಟು. ಓಕೆ, ದಿಸ್ ಇಸ್ ಫಾರ್ ದ ಬ್ಯಾರಿ.
ಓಕೆ. ಆಡುವವರು ದೀಕ್ಷಿತ್ ವಿಶ್ವನಾಥ್ ಕೋಟ್ಯಾನ್. ವೆರಿ ಇಂಟೆನ್ಸ್ ಗೇಮ್, ಬಟ್ ಹಿ ಈಸ್ ಈಟಿಂಗ್ ಕಡ್ಲೆ. ಒಂದು ಕಾಯಿ ಇಲ್ಲ, ಅದಕ್ಕೆ ಕಡಲೆ ಇಟ್ಟಿದ್ದಾರೆ. ಚೆಸ್ ಗೊತ್ತಿದ್ದವ್ರು ಗೆಸ್ ಮಾಡಿ ಯಾರು ವಿನ್ ಆಗ್ಬೋದು ಅಂತ. ಹೂ ಮೈಟ್ ವಿನ್. ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. Oh, that was a great move. Come on. ಕಡ್ಲೇರ್ದ ಐಡಿಯಾ ಬಲ್ಪುಣ ತೂಕ. ಓ ವಾ. ತುಂಬ ಇಳಿಸ್ಬೇಕಂತ. Okay, the food is like this today. Can you please tell me what is it? This is beetroot. This is pumpkin Curry, but there is no pumpkin because she doesn't eat pumpkin. This is Rice. mommy's eggs. Street style. Yeah, and this is rice. Okay. ಭಯಂಕರ ಕಲರ್ಫುಲ್ ಕಾಣಿಸ್ತಿದೆ. ಯೆಲ್ಲೋ, ರೆಡ್, RCB ವರ್ಸಸ್ CSK. Pumpkin ಹಾಕೋದು ಬೇಡವಾ? ಸಾಕು ಅಂತಲ್ಲ ಹಾಗೆ. ಓ ಯಮ್ಮಿ ಯಮ್ಮಿ and my tummy.